ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ನೇರಳೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು. ಮೈಮೂಲ್ ವಿಸ್ತರಣಾ ಅಧಿಕಾರಿ ಶ್ರೀಕಾಂತ್ ಮಾತನಾಡಿ, ಉತ್ಪಾದಕರು ಹಾಲನ್ನು ಕಲಬೆರಕೆ ಮಾಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತೆ. ಸಂಘವು ಲಾಭದತ್ತ ಹೋಗ್ತಾ ಇದೆ. ಒಕ್ಕೂಟದ ವತಿಯಿಂದ ಸಂಘದ ನೂತನ ಕಟ್ಟಡ ನಿರ್ಮಿಸಿಕೊಳ್ಳಲು ಅನುದಾನ ನೀಡಲಾಗುವುದು. ಆಡಳಿತ ಮಂಡಳಿ ಅನುದಾನ ಪಡೆಯುವ ಕಡೆ ಗಮನ ಹರಿಸಬೇಕು ಅಂತ ತಿಳಿಸಿದರು. ಸಂಘದ ಅಧ್ಯಕ್ಷ ಇಂದ್ರೇಶ್ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶದಲ್ಲಿ ಹೈನುಗಾರಿಕೆ ದೊಡ್ಡ ಉದ್ಯಮವಾಗಿ ಬೆಳೆಯುತ್ತಿದೆ. ಉತ್ಪಾದಕರು ಕೃಷಿಯ ಜೊತೆಗೆ ಹೈನುಗಾರಿಕೆಗೂ ಒತ್ತು ನೀಡುವಂತೆ ಕರೆ ನೀಡಿದರು. ಒಕ್ಕೂಟದಿಂದ ದೊರೆಯುವ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದಕರು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ತಿಳಿಸಿದರು. 13,544 ರೂಪಾಯಿ 10 ಪೈಸಾ ಒಂದು ವರ್ಷಕ್ಕೆ ನಾವು ಉತ್ಪಾದಕರ ಕಡೆಯಿಂದ ಹಾಲು ಖರೀದಿ ಮಾಡಿದ್ದೀವಿ. ಪಶು ಆಹಾರ ಒಕ್ಕೂಟದಿಂದ ಖರೀದಿ ಮಾಡಿರೋದು 32,83,150 ರೂಪಾಯಿ. ಸಮೃದ್ಧಿ ಪಶು ಆಹಾರ ಖರೀದಿ ಮಾಡಿರೋದು 9,445 ರೂಪಾಯಿ. ಈಗ 1ರಿಂದ 15 ನಾವು ಪೇಮೆಂಟ್ ಮಾಡಿದೀವಲ್ಲ, ಅದು ನಮ್ಮ ಲಾಭ ದುಡ್ಡಲ್ಲಿ ಮಾಡಿದ್ವಿ. 5,40,000 ರೂಪಾಯಿ. 5,40,000 ನಮ್ಮ ಲಾಭ ದುಡ್ಡಲ್ಲಿ ನಾವು ಬಿಲ್ ಬರೋ ಗಂಟ ಕಾಯೋದಿಲ್ಲ. ನಮ್ಮ ಲಾಭ ದುಡ್ಡು ಏನದೆ, ನಮ್ದು ಯಾವಾಗಲೂ ಬಿಲ್ಲು 3ರಿಂದ 4 ಬಿಲ್ಲು ಡ್ಯೂ ಇರ್ತವೆ. ಈಗ 20 ತಾರೀಕು, ಇವತ್ತು 20ನೇ ತಾರೀಕು ಆದ್ರೆ ನಮ್ದು ಇನ್ನೂ ದುಡ್ಡು ಬಂದಿಲ್ಲ. 25 ಆಯಿತು, ಅಲ್ಲಿಗೆ 25 ದಿವಸದ್ದು ಪೆಂಡಿಂಗ್ ಅದೇ. ಯಾವುದೋ ನಮ್ಮ ಒಕ್ಕೂಟದಿಂದ ದುಡ್ಡು ಬರೋದು ಅಂತ. ಯಾಕೆ ಈಗ ನೀವು ಹಾಲಿನ ಗುಣಮಟ್ಟ ನೀವು ಚೆಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಈಗ ಕೆಲವರು ಹಸ್ಗಳು ಬರೋದಿಲ್ಲ, ಕ್ವಾಲಿಟಿ ಕಮ್ಮಿ ಇರ್ತದೆ. ಈಗ ನಾನು ಎಲ್ಲರೂ ಹಸ್ಕೊಳ್ಳುವೆ 28 ಗಂಟೆಗೆ 4 ಫ್ಯಾಟ್ ಬರ್ತದೆ ಅಂತ ಹೇಳಿದ್ರೆ ಸೇರಿರ್ತಾರೆ. ನನಗೆ ಮಾತಾಡ ಕೊಟ್ಟಿರುವಂಥ ಹಿರಿಯರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕೇಳ್ಕೋಬೇಕೇನಿದೆ ಮನವಿ ಏನಂದರೆ, ಕೆಲವು ಹಸುಗಳು ತೀರೋಗಿದ್ದಾವೆ, ಅವಿಗೆ ಕರೆಕ್ಟಾಗಿ ಇನ್ಶೂರೆನ್ಸ್ ಬರ್ತಾ ಇಲ್ಲ. ಅದಕ್ಕಾಗಿ ಮಾಹಿತಿ ಬೇಕು ನನಗೆ. ಏನಪ್ಪ ನಮ್ಮ ಬಾಡಿಗೆ ಹೊಸ ಬಾಡಿ ಬಂದಿದೆ, ನಮ್ಮದಿಂದ ಲೆಕ್ಕ ತಗೋಬೇಕು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.